ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಇಲ್ಲಿ ಭೂಮಿಕಾ ಅವ್ರ ಮನೆ ಯಾವುದು? ಮೇಡಮ್ ಅಲ್ಲ, ಇದೇ ಮನೆ ಮೇಡಮ್. ಸರಿಪ್ಪ. ಮರಿ ಇಲ್ಲಿ ಗೌತಮ್ ಅವ್ರ ಮನೆ ಯಾವುದು? ಓ, ಗೌತಮ್ ಅಂಕಲ್ ಮನೆನಾ? ಇದು ಸದ್ಯ ಬಾಗ್ಲು ಹಾಕಿದೆ. ಏನಮ್ಮ ಹಾಗೆ ನಿಂತ್ಬಿಟ್ಟೆ? ನನ್ನನ್ನು ಒಳಗೆ ಕರೆಯಲ್ವಾ? ಇಲ್ಲ ಅತ್ತೆ, ಅದು ಗೌತಮ್ ಅವ್ರ ಮನೆ ಇದಲ್ಲ, ಎದುರುಗಡೆ ಇರೋದು. ಅದು ನನಗೂ ಗೊತ್ತು, ಆದರೆ ನಾನು ನಿನ್ನ ಮನೆಗೆ ಅಂತಲೇ ಬಂದಿರೋದು. ನಾನು ನಿನ್ನನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಲೇ ಬಂದೆ. ಇಲ್ಲೇ ನಿಂತು ಮಾತಾಡಿಸ್ತೀಯಾ ಅಥವಾ ಒಳಗಡೆ ಕರಿತೀಯಾ? ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ನನ್ನ ಮೊಮ್ಮಗ ಎಲ್ಲಿ? ಆಚೆ ಆಟ ಆಡ್ತಿರ್ತಾನೆ. ತುಂಬ ಚೂಟಿ ಇರಬೇಕಲ್ವಾ? ನೋಡೋದಕ್ಕೆ ಥೇಟ್ ನಮ್ಮ ಗುಂಡು ಥರನೇ ಇದ್ದಾನೆ, ಅಷ್ಟು ಮುದ್ದಾಗಿದ್ದಾನೆ. ಅವನಿಗಿಂತ ತಿಂಡಿ ತೊಗೊಂಡು ಬಂದಿದ್ರಿ, ಬಂದ್ಮೇಲೆ ಕೊಡು. ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದ್ರಿ? ಸುಮ್ಮನೆ ಯಾಕೆ ತೊಂದರೆ ತಗೊಂಡ್ರಿ? ಇದು ತೊಂದರೆ ಹೇಗಮ್ಮ ಆಗತ್ತೆ? ನನ್ನ ಮೊಮ್ಮಗನಿಗೆ ಅಂತ ತಗೊಂಡು ಬಂದಿದ್ದೀನಿ. ಎದುರುಗಡೆ ಮನೆನೇ ನನ್ನ ಮಗನ ಮನೆನಾ? ಒಳ್ಳೇದಾಯ್ತು ಬಿಡು. ಇದನ್ನೇ ಋಣಾನುಬಂಧ ಅಂತಾರೆ. ನೀನೊಂದು ಕಡೆ, ಅವನೊಂದು ಕಡೆ, ಎಲ್ಲ ಕಡೆ ಸುತ್ತಕೊಂಡು ಕೊನೆಗೆ ಇಲ್ಲಿ ಬಂದು ಸೇರಿದ್ದೀರ. ಎದುರು ಬದುರು ಮನೇಲಿದ್ದೀರ. ದಿನ ಬೆಳಗಾದರೆ ಒಬ್ಬರ ಮುಖ ಇನ್ನೊಬ್ಬರು ನೋಡ್ತೀರ, ಅಷ್ಟು ಹತ್ತಿರದಲ್ಲಿದ್ದೀರ. ಇದರ ಅರ್ಥ ಏನು ಅಂತ ಗೊತ್ತಾ ಭೂಮಿಕಾ? ಏನ್ ತಗೋತಾರತ್ತ? ಟೀ, ಕಾಫಿ? ಏನಾದರೂ ಕೊಡಮ್ಮ. ಅತ್ತೆ, ಕಾಫಿ. ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಇನ್ನೂ ಬೇಕಂದ್ರೆ ಕೇಳಿ. ಪರವಾಗಿಲ್ಲ, ಕೂತ್ಕೋ. ನೀನೀಗಲೂ ಓದೋ ಅಭ್ಯಾಸ ಇಟ್ಕೊಂಡಿದೀಯಾ? ಹಾಂ ಅತ್ತೆ, ಓದೋ ಅಭ್ಯಾಸ ಒಂದ್ಸಲ ಹತ್ತಿದ್ರೆ ಎಲ್ಲಿ ಬಿಡೋದಕ್ಕಾಗತ್ತೆ? ನಿಜ. ಕೆಟ್ಟ ಅಭ್ಯಾಸದ ಹಾಗೆ ಒಳ್ಳೆಯ ಅಭ್ಯಾಸನೂ ನಮ್ಮನ್ನಷ್ಟು ಸುಲಭವಾಗಿ ಬಿಟ್ಟೋಗಲ್ಲ. ಎಲ್ಲ ನಾವು ರೂಢಿಸ್ಕೊಂಡ ಹಾಗೆ. ದಿನಕ್ಕೊಂದು 10 ಪೇಜ್ ಅಂತೂ ಓದಲೇಬೇಕು. ಬುಕ್ಸು ನನಗೆ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ನೀವೀಗ ಎಲ್ಲಿದ್ದೀರತ್ತೆ? ಆನಂದ್ ಮನೇಲಿದ್ದೀನಿ. ಆನಂದ್ ಅವ್ರ ಮನೆಲ್ಲ? ಹೌದಮ್ಮ. ಏನು ಮಾಡೋದು, ಗುಂಡು ಅಂತೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಿರ್ತಾನೆ. ನನ್ನನ್ನು ನೋಡ್ಕೊಳ್ಳೋರು ಯಾರು? ಕಷ್ಟ ಆಗುತ್ತಲ್ವಾ? ಅದಕ್ಕೆ ತೊಂದರೆ ಆಗಬಾರ್ದು ಅಂತ ನನ್ನನ್ನು ಆನಂದ್ ಮನೇಲಿ ಬಿಟ್ಟಿದ್ದಾನೆ. ಆಗಾಗ ಬಂದು ನನ್ನ ಆರೋಗ್ಯನ ವಿಚಾರಿಸ್ಕೊಂಡು ಹೋಗ್ತಾನೆ. ನೀವು ಈ ರೀತಿ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಇದಕ್ಕೇನೆ
ನಾವಿಷ್ಟು ವರ್ಷ ಕಾದಿದ್ವಿ. ಈಗ ಸಮಯ ಕೂಡ ಬಂತು. ಕೊನೆಗೂ ಆ ದೇವರು ನಿಮ್ಮ ವಿಷಯದಲ್ಲಿ ಕಣ್ಬಿಟ್ಬಿಟ್ಟ. ಹ್ಞೂನಮ್ಮ, ನನಗೂ ಅಷ್ಟೆ. ಮಾತಾಡೋದಕ್ಕೆ ತುಂಬ ವಿಷಯ ಇತ್ತು, ಎಲ್ಲನೂ ಹೇಳ್ಕೋಬೇಕು ಅಂತ ಅನ್ನಿಸ್ತಿತ್ತು, ಆದರೆ ಆಗ್ತಿರ್ಲಿಲ್ಲ. ನೀನು ನಮ್ಮ ಮನೇಲಿರುವಾಗ, ನನ್ನನ್ನು ನೋಡ್ಕೊಳ್ತಾ ಇರುವಾಗ ನನಗೆ ಮಾತು ಬಂದರೆ ಸಾಕು, ಎಲ್ಲನೂ ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಈಗ ಮಾತು ಬಂದಿದೆ, ನೀನೇ ದೂರ ಇದೆಯಾ. ಬೇಕಾದಾಗ ಕೈಗೆ ಸಿಗಲ್ಲ. ಎಷ್ಟು ವಿಚಿತ್ರ ಅಲ್ವಾ. ನಿರೀಕ್ಷೆಗೂ ಮೀರಿ ಏನೇನೋ ಆಗೋಯ್ತು. ನೀನು ಗುಂಡು ಎಷ್ಟು ಚೆನ್ನಾಗಿದ್ರಿ, ಆದರೆ ಈಗ ಎಲ್ಲರನ್ನೂ ಬಿಟ್ಟು ಹೀಗೆ ಒಂಟಿಯಾಗಿ ಬದುಕ್ತಾ ಇದೆಯಲ್ಲ. ಏನು ನಿನ್ನ ಸಮಸ್ಯೆ? ಗಂಡ, ಅತ್ತೆ, ಅಪ್ಪ, ಅಮ್ಮ, ತಮ್ಮ, ತಂಗಿ ಯಾರಂದ್ರೆ ಯಾರೂ ನೆನಪಾಗ್ತಿಲ್ವಾ ನಿನಗೆ? ಹಳೆ ನೆನಪುಗಳು ನಿನಗೆ ಕಾಡಲ್ವಾ? ನಮ್ಮೆಲ್ಲರ ಜೊತೆ ಇರಬೇಕು ಅಂತ ನಿನಗೆ ಅನ್ಸಲ್ವಾ? ಹೇಳು ಭೂಮಿಕಾ, ಯಾಕೆ ಹೀಗಿದೆಯಾ? ಯಾವ ಕಾರಣಕ್ಕೆ? ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವ್ರೆಲ್ರು ಆ ರೀತಿ ಇರ್ಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಯಾವ ತಪ್ಪಿಗೆ ನಮಗೆ ಶಿಕ್ಷೆ? ಜೈ, ತಗೊಳ್ಳಿ ಟ್ಯಾಬ್ಲೆಟ್. ಹೌದು, ನಿಮಗೆ ತಲೆನೋವು ಯಾಕೆ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಡಾಕ್ಟರು ಸ್ಕ್ಯಾನ್ ಮಾಡಿದ್ದಾರೆ, ರಿಪೋರ್ಟ್ ಬರಲಿ ಅಂತ ಹೇಳಿದ್ದಾರೆ. ಬಂದ ಮೇಲೆ ಅವರೇ ಕಾಲ್ ಮಾಡಿ ಹೇಳ್ತಾರೆ. ನೀನು ಯಾಕೆ ಸುಮ್ಮನೆ ನನಗೆ ತಲೆನೋವು ಯಾಕೆ ಬಂತು ಅಂತ ಹೇಳಿ ಹೇಳಿ ಎಕ್ಸ್ಟ್ರಾ ತಲೆನೋವು ಬರೆಸ್ತೀಯ. ಬಟ್ ಒಂದಂತೂ ಸತ್ಯ ಬೇಬಿ, ನನಗೆ ಕ್ಲಿಯರಾಗಿ ಅನ್ನಿಸ್ತಾ ಇದೆ, ದೇರ್ ಈಸ್ ಸಮ್ ಕಾನ್ಸ್ಪಿರಸಿ ಗೋಯಿಂಗ್ ಆನ್. ಕಾನ್ಸ್ಪಿರಸಿನಾ? ವಾಟ್ ಡು ಯು ಮೀನ್? ಬೇಬಿ, ನಾನು ದೇವಸ್ಥಾನದಲ್ಲಿ ಬರೀ ಭಾಗ್ಯಮ್ಮನ ಮಾತ್ರ ನೋಡಲಿಲ್ಲ, ಆ ಮಲ್ಲಿನೂ ನೋಡಿದೆ. ಅದು ನನಗೆ ಈಗೀಗ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಬರೀ ಅವರಿಬ್ಬರೇ ಅಲ್ಲ, ಜೊತೆಗೆ ಇನ್ನೂ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಬೇಬಿ. ನಿಜ ಬೇಬಿ, ನಾನು ಎಣ್ಣೆ ಹೊಡೆದಲ್ಲ ಬಿದ್ದಿರೋದು, ಯಾರೋ ಹೊಡೆದು ನಾನು ಬಿದ್ದಿರೋದು. ಕಮಾನ್ ಜೈ, ಹೇಳಿದ್ನೇ ಹೇಳ್ಬಿಡಿ. ದೇವಸ್ಥಾನದಲ್ಲಿ ನಿಮ್ಗೆ ಯಾರು ಹೊಡಿತಾರೆ? ಅವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇರಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಜಸ್ಟ್ ಯುವರ್ ಇಮ್ಯಾಜಿನೇಷನ್. ಯಾವ ಸೀಮೆ ಇಮ್ಯಾಜಿನೇಷನ್ ಬಂತು. ಅಮೃತಧಾರೆ, ನನ್ನ ಅಮೃತಧಾರೆ.